ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ದ ಮೇಜರ್ ಡ್ಯಾಮ್ ಆಫ್ ಇಂಡಿಯಾ ಮ್ಯಾಪ್ ವೈಸ್ ನಾವು ನೋಡಿದಾಗ ಇಲ್ಲಿ ಯಾವ ಒಂದು ನದಿಗೆ ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಮ್ಯಾಪ್ ವೈಸ್ ನೋಡಿದಾಗ ಇಲ್ಲಿ ಮೊದಲನೇದಾಗಿ ನಾವು ಬಾಕ್ರಾ ನಂಗಲ್ ಡ್ಯಾಮ್, ಇದು ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. ಇನ್ನು ತೆಹರಿ ಒಂದು ಡ್ಯಾಮ್ ಭಾಗೀರಥಿ ರಿವರ್ಗೆ ಕಟ್ಟಲಾಗಿದೆ. ಇನ್ನು ರಿಹಾದ್ ಡ್ಯಾಮ್ ಸೋನ್ ನದಿಗೆ ಕಟ್ಟಲಾಗಿದೆ. ಇಂದಿರಾ ಸಾಗರ್ ಡ್ಯಾಮ್ ನರ್ಮದಾ ನದಿಗೆ ಕಟ್ಟಲಾಗಿದೆ. ಸರ್ದಾರ್ ಸರೋವರ್ ಇದು ನರ್ಮದಾ ನದಿಗೆ ಕಟ್ಟಲಾಗಿದೆ. ಉಖೈ ಅಣೆಕಟ್ಟು ತಾಪಿ ನದಿಗೆ. ಮೈಥೋನ್ ಅಣೆಕಟ್ಟು ಬರ್ಖಾರ್ ನದಿಗೆ. ಇನ್ನು ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ಕಟ್ಟಲಾಗಿದೆ. ನಾಗಾರ್ಜುನ ಸಾಗರ್ ಅಣೆಕಟ್ಟು ಕೃಷ್ಣಾ ನದಿಗೆ. ಮೆಟ್ಟೂರು ಅಣೆಕಟ್ಟು ಕಾವೇರಿ ನದಿಗೆ ಕಟ್ಟಲಾಗಿದೆ. ಇಡುಕಿ ಅಣೆಕಟ್ಟು ಪೆರಿಯಾರಿ ನದಿಗೆ ಕಟ್ಟಲಾಗಿದೆ. ಇಲ್ಲಿ ಈಗ ಈ ಒಂದು ವಿಷಯ ಈಗಾಗಲೇ ಗೊತ್ತಿರೋ ಹಾಗೆ ನಿಮಗೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂತ ಈಗಾಗಲೇ ಪರೀಕ್ಷೆಯಲ್ಲಿ ಬಂದಿರೋದ್ರಿಂದ ಹೀಗಾಗಿ ಇದನ್ನು ನಾವು ನಕ್ಷೆಯ ಮುಖಾಂತರ ಅಧ್ಯಯನ ನಡೆಸಿದರೆ ಭಾಳಷ್ಟು ಉಪಯೋಗಕಾರಿ. ಅದರ ಜೊತೆಗೆ ಭಾಳಷ್ಟು ವೇಗದಲ್ಲಿ ನಾವು ಈ ಒಂದು ವಿಷಯವನ್ನು ಕಲಿಯಬಹುದು. ಹೀಗಾಗಿ ಇಲ್ಲಿ KA ಎಕ್ಸಾಮ್ ಮೊನ್ನೆ ಎಕ್ಸಾಮನ್ನು ನೋಡಿದಾಗ ಈ ಥರ ಏನೋ ಪ್ರಶ್ನೆಗಳು ಬಂದಿರುವುದು, ಅದರಲ್ಲಿ UPSC ಮಾದರಿ ಒಳಗಡೆ KPSC ಅಂದರೆ KS ಮಾದರಿ ಒಳಗಡೆ ಪ್ರಶ್ನೆಗಳು ಬಂದಿರುವುದರಿಂದ ಹೀಗಾಗಿ ಇಂಥ ವಿಷಯಗಳನ್ನು ನಾವು ಮ್ಯಾಪ್ ಮುಖಾಂತರ ಕಲಿತಾಗ ಆ ವಿಷಯ ಸರಳವಾಗಿ ಅರ್ಥೈಸಿಕೊಳ್ಳಲು ಸಹಾಯಕಾರಿಯಾಗ್ತದೆ. ಹೀಗಾಗಿ ಎಲ್ಲ ಸ್ಪರ್ಧಾತ್ಮಕದಲ್ಲಿ ನಾವು ನೋಡ್ಬೋದು. ಈಗ PC ಎಕ್ಸಾಮ್, PSI, KS ಎಕ್ಸಾಮು, KPSC, ABCD ಗ್ರೂಪ್ನಲ್ಲಿ, FDSD ಏನು ಬರುತ್ತಲ್ಲ ಅದರಲ್ಲಿ, ಆಮೇಲೆ ಟೀಚರ್ ರಿಕ್ರೂಟ್ಮೆಂಟಲ್ಲಿ, ಹೀಗೆ ಅನೇಕ ಸ್ಪರ್ಧಾತ್ಮಕ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ, ಹೀಗೆ ಸರ್ಕಾರಿ ವಿವಿಧ ಇಲಾಖೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ವಿಷಯದ ಮೇಲುಗಡೆ ಒಂದಲ್ಲ ಪ್ರಶ್ನೆಗಳು ಬಂದಿರುತ್ತದೆ. ಹೀಗಾಗಿ ಇದನ್ನು ನೀವು ಮ್ಯಾಪ್ ಓರಿಯೆಂಟೆಡ್ ಆಗಿ ನೀವೇನಾದರೂ ಸ್ಟಡಿ ಮಾಡಿದರೆ ಅತ್ಯಂತ ಸರಳವಾಗಿ ನೀವು ವಿಷಯವನ್ನು ಅರ್ಥೈಸಿಕೊಳ್ಳಬಹುದು ಅಂತ ಹೇಳುತ್ತಾ ಮತ್ತೊಂದು ವಿಷಯದೊಂದಿಗೆ ಮುಂದಿನ ಒಂದು ವಿಡಿಯೋದೊಳಗಡೆ ಮತ್ತೆ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನನ್ನ ಮುಂದಿನ ಒಂದು ವಿಡಿಯೋವನ್ನು ಇನ್ನೂ ಕೂಡ ಉತ್ಸಾಹತೆಯಿಂದ ಹೆಚ್ಚಿಸಲು ಸಹಾಯಕಾರಿಯಾಗ್ತದೆ. ಅದರ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.